ನಮಸ್ಕಾರ. ವಾರ್ತೆಯ ವಿವರ. ಫೆಬ್ರವರಿ 12, 2026 ರಂದು ಕೇಂದ್ರ ಸರ್ಕಾರದ ಕಾರ್ಮಿಕ ಸುಧಾರಣೆಗಳು ಮತ್ತು ಆರ್ಥಿಕ ನೀತಿಗಳನ್ನು ವಿರೋಧಿಸಿ ವಿವಿಧ ಕಾರ್ಮಿಕ ಸಂಘಟನೆಗಳು ಹಾಗೂ ರೈತ ಒಕ್ಕೂಟಗಳು ಬಂದ್ಗೆ ಕೈಜೋಡಿಸಿದ್ದಾರೆ. ಭಾರತ್ ಬಂದ್ ಉದ್ದೇಶ: ಕೇಂದ್ರ ಸರ್ಕಾರದ ಹೊಸ ಕಾರ್ಮಿಕ ಸಂಹಿತೆಗಳನ್ನು ಹಿಂಪಡೆಯುವುದು, ಹೊಸ ಇಂಡೋ-ಯುಎಸ್ ವ್ಯಾಪಾರ ಒಪ್ಪಂದ ವಿರೋಧಿಸುವುದು ಮತ್ತು ಕನಿಷ್ಠ ಬೆಂಬಲ ಬೆಲೆ (ಎಂಎಸ್ಪಿ)ಗೆ ಕಾನೂನುಬದ್ಧ ಖಾತರಿ ನೀಡುವಂತೆ ಆಗ್ರಹಿಸಿ ಈ ಮುಷ್ಕರ ನಡೆಯುತ್ತಿದೆ. ಹೊಸ ದೆಹಲಿ: ಜನರು ಮೋದಿಯ ಮನೆಗೆ ಮುತ್ತಿಗೆ ಹಾಕಲು ಮುಂದಾಗಿದ್ದ ಸಮಯದಲ್ಲಿ ಪೊಲೀಸರು ಬಂದು ನಿಯಂತ್ರಿಸಿದ್ದಾರೆ. ಮೋದಿಯಕ್ಕೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಹೆದರಿದ್ದಾರೆ ಎಂದು ಜನರು ಮೋದಿಯನ್ನು ಪ್ರಶ್ನಿಸಿದ್ದಾರೆ. ಪೊಲೀಸರು ಮತ್ತು ಸಾರ್ವಜನಿಕರ ಮಧ್ಯೆ ಮಾತಿನ ಚಕಮಕಿ ನಡೆದಿದೆ. ಮಹಿಳೆಯರನ್ನು ಪೊಲೀಸರು ಎಳೆದಾಡುವ ದೃಶ್ಯ ನೋಡಬಹುದಾಗಿದೆ. तरीके से वो महिलाओं के पेट में डंडा मार रहे हैं, उन्हें चिल्ला रहे हैं, उन्हें धक्का दे रहे हैं, हमें सीने पे धक्का देते हुए आगे खिसका रहे हैं. ये कोई तरीका नहीं होता. महिला पुलिस आगे है तो महिला पुलिस को आगे करे, केवल डमी में ना खड़ा करे. और एप्सिन फाइल्स पे इन्हीं सब की, हम सब के देश की लाखों लड़कियों के साथ घटनाएं हुई है, उनका बलात्कार हुआ है, फिर भी ये महिला पुलिस बलात्कारियों को बचा रही है. इसी दिल्ली पे महिला हो जाती है, तब ये महिला पुलिस किसी लड़की की सुरक्षा करने नहीं आती. आज में धक्का मारने यहाँ पहुँच गई है. क्या कहा रही थी? प्रधानमंत्री का आवाज क्यों खेलने जा रही थी? एप्सिन फाइल्स पे प्रधानमंत्री की जी जो चुप्पी है उसके जवाब मांगने हम उनके घर जा रहे थे कि आप खुद नहीं निकल पा रहे हैं तो हम आप तक आते हैं और आप जवाब दीजिए. मोदी जी ऑलरेडी ट्रंप से इतना डरे हुए हैं कि वो देश की जनता का तो लोड ही नहीं ले रहे. वो इतना दबाव में क्यों है? अमेरिका से वो इतना दब क्यों रहे? ट्रंप से वो इतना दब क्यों? ಬ್ಯಾಂಕಿಂಗ್ ಸೇವೆಗಳು: ಅಖಿಲ ಭಾರತ ಬ್ಯಾಂಕ್ ನೌಕರರ ಸಂಘ ಎಐಬಿಇಎ ಸೇರಿದಂತೆ ಪ್ರಮುಖ ಬ್ಯಾಂಕ್ ಯೂನಿಯನ್ಗಳು ಬೆಂಬಲ ಸೂಚಿಸಿರುವುದರಿಂದ ಸಾರ್ವಜನಿಕ ವಲಯದ ಬ್ಯಾಂಕ್ಗಳಲ್ಲಿ ನಗದು ವ್ಯವಹಾರ ಮತ್ತು ಚೆಕ್ ಕ್ಲಿಯರೆನ್ಸ್ನಲ್ಲಿ ವ್ಯತ್ಯಯ ಉಂಟಾಗಬಹುದು. ಸಾರಿಗೆ: ಕೆಎಸ್ಆರ್ಟಿಸಿ ಮತ್ತು ಬಿಎಂಟಿಸಿ ಬಸ್ಗಳ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗುವ ಸಾಧ್ಯತೆಯಿದೆ. ಕಾರ್ಮಿಕ ಸಂಘಟನೆಗಳು ಚಕ್ಕಾ ಜಾಮ್, ರಸ್ತೆ ತಡೆ ನಡೆಸುವ ಎಚ್ಚರಿಕೆ ನೀಡಿವೆ. ಶಾಲಾ ಕಾಲೇಜುಗಳು: ಸರ್ಕಾರ ಅಧಿಕೃತವಾಗಿ ರಜೆ ಘೋಷಿಸಿಲ್ಲ. ಆದರೆ ಸಾರಿಗೆ ವ್ಯತ್ಯಯ ಉಂಟಾದರೆ ಸ್ಥಳೀಯ ಜಿಲ್ಲಾಧಿಕಾರಿಗಳು ರಜೆ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆಯಿದೆ. ಪೋಷಕರು ಶಾಲಾ ಆಡಳಿತ ಮಂಡಳಿಯಿಂದ ಮಾಹಿತಿ ಪಡೆಯುವುದು ಸೂಕ್ತ. ಯಾವುದು ಲಭ್ಯವಿರುತ್ತದೆ? ಬನ್ನಿ ನೋಡೋಣ. ಆಸ್ಪತ್ರೆಗಳು, ಆಂಬ್ಯುಲೆನ್ಸ್, ಹಾಲಿನ ಸರಬರಾಜು ಮತ್ತು ಮೆಡಿಕಲ್ ಶಾಪ್ಗಳಂತಹ ತುರ್ತು ಸೇವೆಗಳಿಗೆ ಯಾವುದೇ ಅಡೆತಡೆ ಇರುವುದಿಲ್ಲ. ಬೆಂಗಳೂರು, ತುಮಕೂರು, ಮೈಸೂರು, ಹುಬ್ಬಳ್ಳಿ ಮತ್ತು ಮಂಗಳೂರಿನಂತಹ ನಗರಗಳಲ್ಲಿ ಬಂದ್ ಬಿಸಿ ಹೆಚ್ಚಾಗಿರುವ ನಿರೀಕ್ಷೆಯಿದೆ. ಹೆಚ್ಚಿನ ಮಾಹಿತಿಗಾಗಿ ಎಎಸ್ಐ ಟಿವಿ ವೀಕ್ಷಿಸಿ. ಇಷ್ಟು ಹೊತ್ತು ಸುದ್ದಿ ಕೊಟ್ಟಿದ್ದು ನಾನು ಸಾಹಿಲ್, ಎಎಸ್ಐ ಟಿವಿ ತುಮಕೂರು.